ಅಲ್ಲಿ ನೋಡ್ಬಿಡ, ಫೋನ್ ನೋಡ್ಬಿಡ. ಅಂತವರನ್ನು ಎಡಬಿಡದ ರಕ್ಷಣೆ ಮಾಡ್ತಾನೆ. ಇವನಲ್ಲಿ ಪರಾಕ್ರಮ ಎಷ್ಟು ಮಟ್ಟಕ್ಕಿದೆ ಅಂತ ನೀವು ಅರ್ಥೈಸ್ಕೊಳ್ಳಬಹುದು. ಯಾಕೆ ಅಂದ್ರೆ ಸತ್ತವರನ್ನು ಬದುಕಿಸುವಂತ ಸಂಜೀವಿನಿ ಮಂತ್ರ ಅವನಲ್ಲಿ ಉಂಟು. ಅದನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭದ ವಿಚಾರ ಅಲ್ಲ. ಆವಾಗ ನಾವು ಯೋಚನೆ ಮಾಡಬೇಕು, ಈ ಶುಕ್ರನಲ್ಲಿ ಭಾರಿ ಪರಾಕ್ರಮಶಾಲಿ ಎಂಬುದಕ್ಕೆ ಸಂದೇಹನೇ ಇಲ್ಲ. ದೇವತೆಗಳೇ ಒಪ್ಪಿಕೊಂಡಿದ್ದಾರೆ. ಸಂಜೀವಿನಿ ಮಂತ್ರ ಅಂದ್ರೆ ನಾವು ನೀವು ಸತ್ತೆ ಮತ್ತುದೇ ಚಟ್ಟ ನಾವು ಪಡೆದವರಿಗೆ ಗುರು, ದೇವತೆಗಳಿಗಲ್ಲ. ಶ್ರೇಷ್ಠ ಇವನೇ ಶ್ರೇಷ್ಠ ಅಂತ ಹೇಳಿ ಬಯಸ್ತೇವೆ. ದೇವತೆಗಳಿಗೆ ಗುರುವಾದವನು ಗುರುದೇವನಾದರೆ ಅವರಂತೆ ಶುಕ್ರದೇವ ರಕ್ಕಸರಿಗೆ ಗುರುವಾಗಿ ಈತನು ನುಡಿತಾನೆ. ಹಾಗೆ ರಕ್ಕಸರನ ಮೃತವನ್ನು ಹೊಂದಿರುವಂತಾದ ಅಮೃತವನ್ನ ಅಮೃತದಿಂದ ಶಕ್ತಿ ಉಂಟವನು. ಮಂತ್ರ ಸಂಜೀವಿ ಸತ್ಯವನ್ನ ಬದುಕಿಸುವ ಶಕ್ತಿ. ಆದ್ದರಿಂದ ಈ ಗುರುವಾಗಿ ಪರಿಗಣಿಸಿದ್ದಾರೆ. ಅವನ ಇಟ್ಟು ಸದಾಕಾಲ ಪೂಜೆ ಆರಾಧನೆ ಮಾಡಿ ಗುರುವಾಗಿ ಪರಿಗಣಿಸಿದ್ದಾರೆ ಎನ್ನುವುದಕ್ಕೆ ಎರಡು ಮಾತಿಲ್ಲ ಎಂದು ನಾನು ಹೇಳ್ತಾ ಇದ್ದೀನಿ. ಹಾಗಿದ್ರೆ ಶುಕ್ರದೇವನಿಗೆ ಕೂಡ ವಿಧಗಳಿಂದ ಪೂಜೆ ಆರಾಧನೆ ವಿಕ್ರಮ ಸಾಷ್ಟಾಂಗ ಮುಂದಿನ